ಸ್ನೇಹಿತರೆ, ವೆಲ್ಕಮ್ ಟು ದಿಸ್ ಸೀರೀಸ್ ಆಫ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ಡಿಕೋಡಿಂಗ್. ಇದು ಎಪಿಸೋಡ್ ನಂಬರ್ 2. ಇದರಲ್ಲಿ ನಾನು NT ಸ್ಕ್ಯಾನ್ ರಿಪೋರ್ಟ್ ಯಾವ ತರ ಇರುತ್ತೆ, ಅದರಲ್ಲಿ ನೀವು ನೋಡುವಂತಹ ಅಥವಾ ನಿಮಗೆ ಅರ್ಥ ಆಗುವಂತಹ ಪಾಯಿಂಟ್ಸ್ ಏನೇನೋ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇದು NT ಸ್ಕ್ಯಾನ್ ರಿಪೋರ್ಟ್ ಯೂಶಲಿ ಈ ತರ ಕೊಡ್ತಾರೆ. ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಸಲ ಏನಾಗುತ್ತೆ, NT ಸ್ಕ್ಯಾನ್ ಹೊರಗಡೆ ಮಾಡ್ತಾರೆ, ಬಟ್ ಅವ್ರದ್ರಲ್ಲಿ ಈ ತರ ರಿಸ್ಕ್ ಕ್ಯಾಲ್ಕುಲೇಷನ್ ಎಲ್ಲ ಮೆನ್ಷನ್ ಮಾಡಿರಲ್ಲ. ಸೊ ಪ್ಲೀಸ್, ನಿಮ್ಮ ರಿಪೋರ್ಟ್ಸ್ NT ಸ್ಕ್ಯಾನ್ ರಿಪೋರ್ಟ್ ಕೊಟ್ಟಾಗ ನಿಮಗೆ ಈ ತರ ರಿಸ್ಕ್ ಏನಾದ್ರು ಮೆನ್ಷನ್ ಮಾಡಿಲ್ಲ ಅಂದ್ರೆ ನೀವು ಅವ್ರಿಗೆ ಕೇಳಿ. ಬಿಕಾಸ್ NT ಸ್ಕ್ಯಾನ್ ಇಂಟೆನ್ಷನ್ ಏನೇ ರಿಸ್ಕ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರಿಸ್ಕ್ ಏನಾದ್ರು ಕ್ಯಾಲ್ಕುಲೇಟ್ ಆಗಿಲ್ಲ ಅಂದ್ರೆ ನೀವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವರು ರಿಸ್ಕ್ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಬನ್ನಿ, ಈ ರಿಪೋರ್ಟ್ ಅಲ್ಲಿ ಏನೇನಿದೆ ನೋಡೋಣ. ಸೊ ಫಸ್ಟ್, ಓಕೆ, ಪೇಷಂಟ್ ಡೇಟ್ ಆಫ್ ಬರ್ತ್ ಅಥವಾ ಮದರ್ದು ಡೇಟ್ ಆಫ್ ಬರ್ತ್, ಅವ್ರ ಹೆಸರು, ಪ್ಲಸ್ ಎಷ್ಟು ಮಕ್ಕಳಿದ್ದಾರೆ, ಅವ್ರದ್ದು ಹೈಟ್, ಡಯಾಬಿಟಿಸ್, ಬೇರೆ ಎಲ್ಲ ಮೆಡಿಕಲ್ ಹಿಸ್ಟ್ರಿ ಎಲ್ಲ ನಾವು ಮೆನ್ಷನ್ ಮಾಡಿರ್ತೀವಿ. ಸೊ ಇದು ಲಾಸ್ಟ್ ಮೆನ್ಸಸ್ ಡೇಟ್ ಅವ್ರದ್ದು ಏನಿದೆ, ಅಂಡ್ ಬೇಸ್ಡ್ ಆನ್ ದಟ್ ಡೆಲಿವರಿ ಡೇಟ್ ಏನಿದೆ. ದಿಸ್ ಈಸ್ ಡೆಲಿವರಿ ಡೇಟ್ ಬೈ ಸ್ಕ್ಯಾನ್. ಓಕೆ, ಇದರದ್ದು ಕ್ಲಾರಿಟಿ ಇದು ಅಷ್ಟು ಯೋಚನೆ ಮಾಡಬೇಡಿ, ಯಾಕಂದ್ರೆ EDD ಬೈ ಸ್ಕ್ಯಾನ್ ಏನಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಎಷ್ಟು ವೀಕ್ಸ್ ಆಗಿದೆ, ಆಮೇಲೆ ಮಗುದು ಹಾರ್ಟ್ ರೇಟ್ ಎಷ್ಟಿದೆ, ನೆಕ್ಸ್ಟ್ ಡಕ್ಟಸ್ ವೆನೋಸಸ್, NT ಇದೆಲ್ಲ ಮೆನ್ಷನ್ ಮಾಡಿದ್ವಿ. ಇದೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಮೇನ್ ಎಷ್ಟು ವೀಕ್ಸ್ ಆಗಿದೆ ಅಂಡ್ ಹಾರ್ಟ್ ರೇಟ್ ಎಷ್ಟಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಕೆಲವೊಂದು NT ರಿಲೇಟೆಡ್ ಮಾರ್ಕರ್ಸ್ ಎಲ್ಲ ನಾವು ಮೆಜರ್ ಮಾಡಿರ್ತೀವಿ, ಅದನ್ನ ನಾವು ಮೆನ್ಷನ್ ಮಾಡ್ತೀವಿ. ಅಂಡ್ ಫಿಟಲ್ ಅನಾಟಮಿ ಅಂದ್ರೆ ಮಗುದು ತಲೆ, ಕೈ, ಕಾಲು, ಸ್ಪೈನು ಅದೆಲ್ಲ ಹೇಗಿದೆ ಅನ್ನೋದು ನಾವು ಇಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅಂಡ್ ಯುಟ್ರೈನ್ ಆರ್ಟರಿ PI ಅಂತ ನಾನು ಅವಾಗಲೇ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದೀನಿ, ಅದ್ರದ್ದು ಎಷ್ಟಿದೆ ಅಂತ ಮೆನ್ಷನ್ ಮಾಡಿರ್ತೀವಿ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ರಿಸ್ಕ್ ಕ್ಯಾಲ್ಕುಲೇಷನ್. ಸೊ ನಾನು ಮುಂಚೆನೆ ಹೇಳಿರೋ ಹಾಗೆ NT ಸ್ಕ್ಯಾನ್ ಅಲ್ಲಿ ಈ 3 ಕ್ರೋಮೋಸೋಮ್ಸ್ ನಾವು ಅಸೆಸ್ ಮಾಡ್ತೀವಿ: ಟ್ರೈಸೋಮಿ 21, ಟ್ರೈಸೋಮಿ 18, ಟ್ರೈಸೋಮಿ 13. ಸೊ ಇದರದ ರಿಸ್ಕ್ ಯಾವ ತರ ಬರುತ್ತೆ, ದಿಸ್ ಇಸ್ ಬ್ಯಾಕ್ ಗ್ರೌಂಡ್ ರಿಸ್ಕ್. ಬ್ಯಾಕ್ ಗ್ರೌಂಡ್ ರಿಸ್ಕ್ ಅಂತಂದ್ರೆ ತಾಯಿದು ಏಜ್ ಪ್ರಕಾರ ರಿಸ್ಕ್ ಎಷ್ಟು ಬರ್ತಾ ಇದೆ. ನೆಕ್ಸ್ಟ್, ನಾವು ಸ್ಕ್ಯಾನ್ ಮಾಡಿ NT ಮತ್ತೆ ಮೇಸಲ್ ಬೋನ್ ಅದೆಲ್ಲ ಎಷ್ಟೊಂದು ಪ್ಯಾರಾಮೀಟರ್ಸ್ ನಾವು ಆಡ್ ಮಾಡಿದ್ಮೇಲೆ ರಿಸ್ಕ್ ಎಷ್ಟು ಬರ್ತಾ ಇದೆ, ಸೊ ಅದನ್ನ ನಾವು ಮೆನ್ಷನ್ ಮಾಡಿರ್ತೀವಿ. ಬನ್ನಿ, ಇದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಣ. ಇದೇನಂತಂದ್ರೆ ನೋಡಿ, ಟ್ರೈಸೋಮಿ 21 ಬ್ಯಾಕ್ ಗ್ರೌಂಡ್ ರಿಸ್ಕ್ 1:613. ಅಂದ್ರೆ ಈ ಮದರ್ ಅಲ್ಲಿ ಹೊಟ್ಟೆಲಿರೋ ಮಗುಗೆ ಟ್ರೈಸೋಮಿ 21 ಅಥವಾ ಡೌನ್ ಸಿಂಡ್ರೋಮ್ ರಿಸ್ಕ್ ಏಜ್ ಪ್ರಕಾರ ಇಷ್ಟಿದೆ. ಅಂದ್ರೆ ಈ ಎಲ್ಲಾ ಪ್ಯಾರಾಮೀಟರ್ಸ್ ಇರುವಂತಹ 613 ತಾಯಂದ್ರಲ್ಲಿ, ಅಂದ್ರೆ ಸೇಮ್ ಅವ್ರದ್ದು ಏಜು, ಡೇಟ್ ಆಫ್ ಬರ್ತ್, ವೀಕ್ಸ್ ಇದೆಲ್ಲಾನು ಇರುವಂತಹ 613 ತಾಯಂದ್ರು ಮಕ್ಕಳು ಡೆಲಿವರಿ ಮಾಡಿದಾಗ ಅದರಲ್ಲಿ ಒಂದು ಮಗುಗೆ ಡೌನ್ ಸಿಂಡ್ರೋಮ್ ಇರುವಂತ ಚಾನ್ಸಸ್ ಇದೆ ಅಂತ ಅರ್ಥ. ಅದ್ರ ಜೊತೆ ನಾವೇನ್ ಮಾಡಿದೀವಿ, ಸ್ಕ್ಯಾನ್ ಎಲ್ಲ ಮಾಡ್ಬಿಟ್ಟು ಆ ರಿಸ್ಕ್ ನಾವು ಇನ್ನೊಂದು ಸ್ವಲ್ಪ ರಿಫೈನ್ ಮಾಡಿ ಇದು ಬಂದಿದೆ ನಮಗೆ. ಅಂದ್ರೆ 1:5046. ಅಂದ್ರೆ ಈ ಏಜ್ ಇರಬೇಕು, ಅವರ ಹೊಟ್ಟೆಯಲ್ಲಿ ಇಷ್ಟೇ ವೀಕ್ಸ್ ಇರುವಂತಹ ಮಗು ಇರಬೇಕು, ಪ್ಲಸ್ ಇದೆಲ್ಲ ಪ್ಯಾರಾಮೀಟರ್ ಸೇಮ್ ಇರುವಂತಹ 5046 ತಾಯಂದಿರು ಡೆಲಿವರಿ ಮಾಡಿದಾಗ ಅದರಲ್ಲಿ ಒಂದು ಮಗುಗೆ ಡೌನ್ ಸಿಂಡ್ರೋಮ್ ಇರುವಂತ ಚಾನ್ಸಸ್ ಇದೆ ಅಂತ ಅರ್ಥ. ಅಂದ್ರೆ ಅರ್ಥ ಏನು, ನಾವು ಸ್ಕ್ಯಾನ್ ಎಲ್ಲ ಮಾಡಿದಾಗ ಇದೆಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಬಂತು, ಹಾಗಾಗಿ ಈ ರಿಸ್ಕ್ ಕಡಿಮೆ ಆಯ್ತು. ಸೊ ಇದ್ರ ಅರ್ಥ ಏನು ಅಂತಂದ್ರೆ, ಈ ತಾಯಿಗೆ ಹೊಟ್ಟೆಲಿರೋ ಮಗುಗೆ ಡೌನ್ ಸಿಂಡ್ರೋಮ್ ಇರುವಂತ ಚಾನ್ಸಸ್ ತುಂಬಾನೇ ಕಡಿಮೆ. ಸ್ಕ್ಯಾನ್ ಆದ್ಮೇಲೆ ಅದು ಇನ್ನೂ ಕಡಿಮೆ ಆಯ್ತು. ಸೊ ಅದೇ ತರನೇ ನಾವು ಟ್ರೈಸೋಮಿ 18, ಟ್ರೈಸೋಮಿ 13, ಪ್ರಿಎಕ್ಲಾಂಪ್ಸಿಯಾ, ಫೀಟಲ್ ಗ್ರೋತ್ ರಿಸ್ಟ್ರಿಕ್ಷನ್ ಇದೆಲ್ಲಾನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದ್ರಲ್ಲಿ ಏನು ಅಂತಂದ್ರೆ, ಈ 3 ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ, ಇದು ಪ್ರಿಎಕ್ಲಾಂಪ್ಸಿಯಾ ಅಂದ್ರೆ 34 ವೀಕ್ಸ್ ಗಿಂತ ಮುಂಚೆ ತಾಯಿಗೆ ಏನಾದ್ರು BP ಬರುವಂತ ಚಾನ್ಸಸ್ ಇದೆಯಾ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ 1:1300 ಅಂದ್ರೆ ಲೋ ರಿಸ್ಕ್, ಅಂದ್ರೆ BP ಬರೋ ಚಾನ್ಸಸ್ ತುಂಬಾನೇ ಕಡಿಮೆ ಅಂತ ಅರ್ಥ. ಪ್ಲಸ್ ಫೀಟಲ್ ಗ್ರೋತ್ ರಿಸ್ಟ್ರಿಕ್ಷನ್ ಅಂದ್ರೆ 8th ಇಲ್ಲ 9th ಮಂತ್ ಅಲ್ಲಿ ಮಗುದು ವೆಯ್ಟ್ ಏನಾದ್ರು ಕಡಿಮೆ ಆಗೋ ಚಾನ್ಸಸ್ ಇದೆಯಾ ಅನ್ನೋದು ಸಹ ನಾವು ಕ್ಯಾಲ್ಕುಲೇಟ್ ಮಾಡಿ ಮೆನ್ಷನ್ ಮಾಡಿದ್ವಿ. ಅದು 1:288 ಅಂದ್ರೆ ಅದನ್ನು ಅಷ್ಟೇ ಲೋ ರಿಸ್ಕ್ ಅಂತ ಅರ್ಥ. ಸೊ ಬೇಸಿಕಲಿ ಈ ರಿಪೋರ್ಟ್ ಅಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ, ತಾಯಿ ಏಜ್ ಪ್ರಕಾರ ಎಲ್ಲಾ ತಾಯಂದ್ರಲ್ಲೂ ಮಕ್ಕಳು ಹುಟ್ಟಿದಾಗ ಎನಿ ಏಜ್ ಡೌನ್ ಸಿಂಡ್ರೋಮ್ ಇರೋ ಚಾನ್ಸಸ್ ಇದ್ದೇ ಇರುತ್ತೆ. ಅದು ಸ್ಕ್ಯಾನ್ ಮಾಡಿ ನಾವೇನ್ ಮಾಡ್ತೀವಿ, ಆ ಚಾನ್ಸಸ್ ಇನ್ನೂ ಕಡಿಮೆ ಇದೆಯಾ ಇಲ್ಲ ಜಾಸ್ತಿ ಇದೆಯಾ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದ್ರಲ್ಲಿ ನೋಡಿ, ಚಾನ್ಸಸ್ ಕಡಿಮೆ ಆಯ್ತು ಅಂದ್ರೆ ಅರ್ಥ ಲೋ ರಿಸ್ಕ್ ಅಂತ ಅರ್ಥ. ಇದನ್ನ ನಾವು ಇದ್ರಲ್ಲಿ ಮೆನ್ಷನ್ ಮಾಡ್ತೀವಿ, ಫೈನಲ್ ಇಂಪ್ರೆಷನ್ ಅಲ್ಲಿ ಮೆನ್ಷನ್ ಮಾಡ್ತೀವಿ ನೋಡಿ. ಸೊ ಸಿಂಗಲ್ ಲೈವ್ ಇಂಟ್ರೈಟ್ ಅಂದ್ರೆ ಒಂದು ಮಗು ಇದೆ ಗರ್ಭಕೋಶದಲ್ಲಿ, ಅದಕ್ಕೆ 12 weeks 5 days ಆಗಿದೆ. ಅಂಡ್ ಲೋ ರಿಸ್ಕ್ ಫಾರ್ ಟ್ರೈಸೋಮಿ 21, 18, 13 ಸ್ಕ್ರೀನ್ 80 ಅಂದ್ರೆ ಈ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಬರೋ ಚಾನ್ಸಸ್ ತುಂಬಾನೇ ಕಡಿಮೆ. ನೆಕ್ಸ್ಟ್, ಲೋ ರಿಸ್ಕ್ ಫಾರ್ ಪ್ರಿಎಕ್ಲಾಂಪ್ಸಿಯಾ ಅಂಡ್ IUGR ಅಂದ್ರೆ ತಾಯಿಗೆ 8th ಇಲ್ಲ 9th ಮಂತ್ ಅಲ್ಲಿ BP ಬರೋ ಚಾನ್ಸಸ್ ಅಥವಾ ಮಗು ವೆಯ್ಟ್ ಕಡಿಮೆ ಡೆವಲಪ್ ಆಗೋ ಚಾನ್ಸಸ್ ಸಹ ಲೋ ರಿಸ್ಕ್ ಅಂದ್ರೆ ಕಡಿಮೆ ರಿಸ್ಕ್ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದೀವಿ, ನೆಕ್ಸ್ಟ್ ಸ್ಕ್ಯಾನ್ ಯಾವಾಗ ಮಾಡಿಸ್ಬೇಕು, ಅನಾಮಲಿ ಸ್ಕ್ಯಾನ್ ಅಂತ ನಾವು ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಆಫ್ ಕೋರ್ಸ್ ಡೆಲಿವರಿ. ಸೊ ನಿಮಗೆ ಆಸ್ ಅ ಪೇರೆಂಟ್ ನಿಮ್ಗೆ ಏನೇನ್ ಬೇಕೋ ಅದು ನಾನು ಈ ರಿಪೋರ್ಟ್ ಅಲ್ಲಿ ಏನ್ ನೋಡ್ಬೇಕು ಅನ್ನೋದನ್ನ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಬೇರೆ ಎಲ್ಲ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇದೆಲ್ಲ ಏನಿದೆ ನಿಮ್ ಗೈನಕಾಲಜಿಸ್ಟ್ ಅರ್ಥ ಆಗುತ್ತೆ. ಸೊ ಅವ್ರಿಗೆ ಈ ರಿಪೋರ್ಟ್ಸ್ ತೋರಿಸಿದಾಗ ಬೇಸ್ಡ್ ಆನ್ ದಿಸ್ ರಿಪೋರ್ಟ್ ನೆಕ್ಸ್ಟ್ ನಿಮ್ಗೆ ಏನ್ ಮಾಡಬೇಕು ಅನ್ನೋದನ್ನ ಗೈಡ್ ಮಾಡ್ತಾರೆ. ಸೊ ಈ
ವಿಡಿಯೋನ ನನ್ನ ಪ್ರಕಾರ ಒಂದು 2 ಸಲ ಇಲ್ಲ 3 ಸಲ ನೋಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ನೀಟಾಗಿ ಅರ್ಥ ಆಗುತ್ತೆ. ಹಾಗಾಗಿ ಈ ವಿಡಿಯೋಸ್ನ ನೋಡಿ, ಇದೆಲ್ಲ ನೋಡಿ ನಾವು ಎಷ್ಟು ಎಫರ್ಟ್ಸ್ ಹಾಕಿ ಇದೆಲ್ಲ ವಿಡಿಯೋಸ್ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮ ರೂಟೀನ್ ಡೇ ಟು ಡೇ ಪ್ರಾಕ್ಟೀಸ್ ಅಲ್ಲಿ ಇದೆಲ್ಲ ನಾವು ಎನ್ಕೌಂಟರ್ ಮಾಡಿರ್ತೀವಿ. ಪೇಷನ್ಸ್ ಯಾವ ತರ ಡೌಟ್ಸ್ ಇರುತ್ತೆ, ಅವ್ರಿಗೆ ಈ ರಿಪೋರ್ಟ್ಸ್ ಅಲ್ಲಿ ಏನೇನು ಅರ್ಥ ಆಗಿರಲ್ಲ, ಅದ್ರ ಬೇಸಿಸ್ ಮೇಲೆ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಆದಷ್ಟು ಹಾಗಾಗಿ ವಿಡಿಯೋಸ್ನ ಶೇರ್ ಮಾಡಿ ತುಂಬಾ ಜನಕ್ಕೆ ಅವ್ರ ರಿಪೋರ್ಟ್ ಹೇಗೆ ನೋಡ್ಬೇಕು ಅನ್ನೋದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.